ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಒಂದು ಭೀಕರ ರೋಡ್ ಆಕ್ಸಿಡೆಂಟ್ ನಡೆದಿದೆ. ಈ ಆಕ್ಸಿಡೆಂಟ್ನಲ್ಲಿ ಸ್ನೇಹಿತರ ಮದುವೆಗೆ ಹೋಗ್ತಾ ಇದ್ದ 3 ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮದುವೆಗೆ ಹೊರಟಿದ್ದವರು ಮಸನ ಸೇರಿದ್ದಾರೆ. ಮುಂದೆ ಹೋಗ್ತಾ ಇದ್ದ ಲಾರಿಗೆ ಹಿಂದಿನಿಂದ ಬಂದು ಕಾರು ಡಿಕ್ಕಿ ಹೊಡೆದಿದ್ದರಿಂದ ಆಕ್ಸಿಡೆಂಟು ನಡೆದಿದೆ. ಮೃತಪಟ್ಟ ಪೊಲೀಸ್ ಅಧಿಕಾರಿಗಳ ಫೋಟೋಗಳನ್ನು ಈಗ ರಿಲೀಸ್ ಮಾಡಲಾಗಿದೆ. ಈ ಎಪಿಸೋಡ್ನಲ್ಲಿ ಆ 3 ಸಬ್ ಇನ್ಸ್ಪೆಕ್ಟರ್ಗಳು ಯಾರು, ಆಕ್ಸಿಡೆಂಟ್ ನಡೆದಿದ್ದು ಹೇಗೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿನ್ನೆ ಬೆಳ್ಳಂಬೆಳಗ್ಗೆ ಒಂದು ಭೀಕರ ಆಕ್ಸಿಡೆಂಟ್ ನಡೆದಿದೆ. ಈ ಒಂದು ಆಕ್ಸಿಡೆಂಟು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಸಮೀಪ ಪೊಲೀಸ್ ಅಧಿಕಾರಿಗಳಿದ್ದ ಕಾರು ಮುಂದೆ ಹೋಗ್ತಾ ಇದ್ದ ಲಾರಿಗೆ ಹಿಂದಿನಿಂದ ಕಾರು ಡಿಕ್ಕಿ ಹೊಡೆದಿದ್ದರಿಂದ 3 ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಮೃತ ಅಧಿಕಾರಿಗಳ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. ಈ ದುರಂತದಲ್ಲಿ ಇನ್ನೂ 2 ಅಧಿಕಾರಿಗಳು ಗಂಭೀರವಾಗಿ ಗಾಯಗೊಂಡು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಪೈಕಿ ಒಬ್ಬರು ಔಟ್ ಆಫ್ ಡೇಂಜರು, ಇನ್ನೊಬ್ಬರು ಸೀರಿಯಸ್ ಆಗಿದ್ದಾರೆ. ಒಟ್ಟು 5 ಜನ ಪೊಲೀಸ್ ಅಧಿಕಾರಿಗಳು, ಇದರಲ್ಲಿ 4 ಜನ RSI ಅಂದರೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ಬರು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇವರು ಮೈಸೂರಿನವರು. ಈ 5 ಜನ ಬೆಂಗಳೂರಿಂದ ಬಳ್ಳಾರಿಗೆ ಮದುವೆಗೆ ಅಂತ ಹೋಗ್ತಾ ಇದ್ರು. ಕಾರು ಹೆಗ್ಗೆರೆ ಬಳಿ ಹೋಗ್ತಾ ಇದ್ದಾಗ ಮುಂದೆ ಹೋಗ್ತಾ ಇದ್ದ ಲಾರಿಗೆ ಹಿಂದಿನಿಂದ ಕಾರು ಡಿಕ್ಕಿ ಹೊಡೆದಿದ್ರಿಂದ ಈ ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕಾರ್ನಲ್ಲಿದ್ದ ಮಂಜುನಾಥ್, ಅಂಬರೀಷ್ ಹಾಗೂ ಸಚಿನ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಈ ಆಕ್ಸಿಡೆಂಟ್ನ ಭೀಕರತೆ ಎಷ್ಟಿತ್ತಂದರೆ ಡೆಡ್ ಬಾಡಿಗಳನ್ನು ಕಾರ್ನಿಂದ ಹೊರಗೆ ತೆಗೆಯೋದಕ್ಕೆ ಪೊಲೀಸರು ಮತ್ತು ಅಲ್ಲಿನ ಲೋಕಲೈಟ್ಸು ಒದ್ದಾಡೋಗಿದ್ದಾರೆ. ಈ ಆಕ್ಸಿಡೆಂಟ್ನಲ್ಲಿ PSI ಈಶ್ವರ್ ಮತ್ತು RSI ಮಹಾಂತೇಶ್ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇವರನ್ನ ಇಮಿಡಿಯೇಟ್ ಆಗಿ ಚಿತ್ರದುರ್ಗ ನಗರದ ಹೊರವಲಯದಲ್ಲಿರೋ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಸದ್ಯ ಗಾಯಾಳು ಪೊಲೀಸ್ ಅಧಿಕಾರಿಗಳನ್ನು ICUನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಈ ಘಟನೆ ನಡೆದ ವಿಷಯ ತಿಳಿತಾ ಇದ್ದಂಗೆನೆ ಚಿತ್ರದುರ್ಗ ಜಿಲ್ಲಾ SP ರಂಜಿತ್ ಭಂಡಾರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಐಮಂಗಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದೆ. ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟು ಕ್ರೈಮ್ ಸೀನ್ ಮಹಾಜರು ನಡೆಸಿದ್ದಾರೆ. ಲಾರಿ ಡ್ರೈವರ್ನ ನಿರ್ಲಕ್ಷ್ಯವೇ ಈ ಆಕ್ಸಿಡೆಂಟ್ಗೆ ಕಾರಣ ಆಯ್ತಾ ಅಥವಾ ಪೊಲೀಸ್ ಅಧಿಕಾರಿಗಳಿದ್ದ ಕಾರಿನ ಅತಿ ವೇಗ ಇದಕ್ಕೆ ಕಾರಣನ ಅಂತ ತನಿಖೆ ನಡೆಸಲಾಗ್ತಾ ಇದೆ. ಸದ್ಯ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೋಸ್ಕರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಯುವ ಅಧಿಕಾರಿಗಳ ಈ ಅಕಾಲಿಕ ಮರಣ ಪೊಲೀಸ್ ಇಲಾಖೆಯಲ್ಲಿ ಮೌನ ಆವರಿಸುವಂತೆ ಮಾಡಿದೆ. ಇದರಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ತೀರ್ಕೊಂಡಿದ್ದಾರಲ್ಲ, ಮಂಜುನಾಥ್ ಆದಿಮನಿ, ಇವರು ಕೊಪ್ಪಳ ಜಿಲ್ಲೆಯ ಕಾರಟಗಿಯವರು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಅಗ್ರಿ MSc ಅಗ್ರಿ ಓದಿರ್ತಾರೆ. ಕೃಷಿ ಪದವೀಧರನಾಗಿ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಸೇರಿದ್ರು. ಇನ್ನು ಅಂಬರೀಷ್ ಅನ್ನೋ ಸಬ್ ಇನ್ಸ್ಪೆಕ್ಟರು, ಇವರು ರಾಯಚೂರಿನವರು. SI ಸಚಿನ್ ಶಿವಮೊಗ್ಗದ ತೀರ್ಥಹಳ್ಳಿಯವರು. ಇವರೆಲ್ಲ 2023ರ ಬ್ಯಾಚಿನ ಪೊಲೀಸ್ ಅಧಿಕಾರಿಗಳು. ಒಟ್ಟಿನಲ್ಲಿ ಇಂತಹ ಒಂದು ಘಟನೆ ನಡೀಬಾರ್ದಾಗಿತ್ತು. 5 ಜನ ಪೊಲೀಸ್ ಅಧಿಕಾರಿಗಳಿಗೆ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ 3 ತೀರ್ಕೊಂಡಿದ್ದಾರೆ. ಈ ಅಧಿಕಾರಿಗಳ ತಂದೆ ತಾಯಂದರು ತುಂಬ ಕಷ್ಟಪಟ್ಟು ಅವರನ್ನು ಬೆಳೆಸಿ ಓದಿಸಿ ಪೊಲೀಸ್ ಇಲಾಖೆಗೆ ಸೇರಿಸಿರ್ತಾರೆ. ಇವರು ಕೂಡ ತಂದೆ ತಾಯಿಯ ಕನಸನ್ನು ನನಸು ಮಾಡಬೇಕು ಅಂತ ಡಿಪಾರ್ಟ್ಮೆಂಟಿಗೆ ಬಂದಿರ್ತಾರೆ. ಈಗ ಈ ರೀತಿಯಾಗಿ ಏನೋ ಹೇಳ್ತಾರಲ್ಲ, ಸ್ಪೀಡ್ ಥ್ರಿಲ್ಸು ಇಟ್ ಕಿಲ್ಸ್ ಅಂತ, ಆ ರೀತಿಯಾಗಿ ಇವ್ರದ್ದು ತಪ್ಪಿದೆಯೋ ಅಥವಾ ಅವ್ರದ್ದು ಲಾರಿ ಡ್ರೈವರ್ ತಪ್ಪಿದೆಯೋ ಗೊತ್ತಿಲ್ಲ, ಅದು ತನಿಖೆ ಆಗ್ತಾ ಇದೆ. ಆದರೆ ಲಾರಿ ಮುಂದೆ ಇತ್ತು, ಇವರು ಹಿಂದಿನಿಂದ ಹೋಗಿ ಡಿಕ್ಕಿ ಹೊಡೆದಿದ್ರಿಂದ ಬಹುಶಃ ಇದು ಈ ಪೊಲೀಸ್ ಅಧಿಕಾರಿಗಳಿದ್ದ ಕಾರಿನ ಅತಿ ವೇಗ ಕಾರಣ ಆಗಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಹೀಗಾಗಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾದವರು, ರಕ್ಷಣೆ ಕೊಡಬೇಕಾದವರು ಇವರು ಕೂಡ ಏನು ಅತಿಯಾಗಿ ವೇಗವಾಗಿ ಕಾರನ್ನು ಓಡಿಸಿದ್ರೆ ಅನ್ನುವಂಥ ಅನುಮಾನಗಳು ಇಲ್ಲಿ ಉಟ್ಕೊಂಡಿದ್ದಾವೆ. ಒಟ್ಟಿನಲ್ಲಿ ಏನೋ ಒಂದು ಅದು ತನಿಖೆ ಆಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟಿಂದಾನೆ. ಈಗ ಇಂತಹದೊಂದು ಘಟನೆ ನಡೀಬಾರ್ದಾಗಿತ್ತು, ನಡೆದೋಗಿದೆ. ಪೊಲೀಸ್ ಇಲಾಖೆಗೆ ಇದೊಂದು ದೊಡ್ಡ ಆಘಾತಕಾರಿ ಘಟನೆಯಾಗಿದೆ. ಸೊ ಈ ಘಟನೆಯಿಂದ ನಮಗೆ ಅರ್ಥ ಆಗೋದೇನಂತಂದರೆ ಅತಿ ವೇಗ ಯಾರಿಗೂ ಒಳ್ಳೆಯದಲ್ಲ. ಯಾಕಂತಂದರೆ ಅದು 2 ವೀಲರ್ ಆಗಲಿ 4 ವೀಲರ್ ಆಗಲಿ, ನಾವು ಗಾಡಿಯಲ್ಲಿ ಕೂತಿರಬೇಕಾದಾಗ, ನಾವು ಗಾಡಿ ಓಡಿಸ್ತಾ ಇರಬೇಕಾದಾಗ ನಮಗೆ ನಮ್ಮ ಫ್ಯಾಮ್ಲಿಗಳು ನೆನಪಾಗ್ತಾ ಇರಬೇಕು. ಅಲ್ಲಿ ನಮಗೋಸ್ಕರ ನಮ್ಮ ತಂದೆ ತಾಯಿ ಆಗಲಿ, ಹೆಂಡತಿ ಮಕ್ಕಳಾಗಲಿ, ಅಕ್ಕ ತಂಗಿಯರಾಗಲಿ, ಅಣ್ಣ ತಮ್ಮಂದಿರಾಗಲಿ ಕಾಯ್ತಾ ಇರ್ತಾರೆ. ಸೊ ಅವರಿಗೋಸ್ಕರನೇ ನಾವು ಬದುಕ್ತಾ ಇರಬೇಕಾದ್ರೆ, ಅವರಿಗೋಸ್ಕರನೇ ನಾವು ದುಡಿತಾ ಇರಬೇಕಾದ್ರೆ ಇವೆಲ್ಲ ನಮಗೆ ನೆನಪಲ್ಲಿರಬೇಕು. ಆದ್ದರಿಂದ ಗಾಡಿಯನ್ನು ಓಡಿಸ್ಬೇಕಾದ್ರೆ ಒಂದು ವಿವೇಚನೆ ಇಟ್ಕೊಂಡು ಗಾಡಿಯನ್ನು ಓಡಿಸಿ ಅಂತ ಈ ಘಟನೆ ನಮಗೆ ಸಾರಿ ಹೇಳ್ತಾ ಇದೆ.